ನಿರ್ಬಂಧಿತ ಅರಣ್ಯ ಪ್ರದೇಶದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಬಿಂದಾಸ್ ಸವಾರಿ ಮಾಡಿದ್ದಾರೆ. ಖಾಸಗಿ ಜೀಪಲ್ಲಿ ಬಂಡೀಪುರ ಅರಣ್ಯದಲ್ಲಿ ಫ್ಯಾಮಿಲಿ ಜೊತೆ ಸಫಾರಿ ಮಾಡಿದ್ದಾರೆ. ತಾವೇ ಖುದ್ದು ಜೀಪನ್ನ ಡ್ರೈವ್ ಮಾಡಿಕೊಂಡು ಸಫಾರಿ ಮಾಡಿದ್ದಾರೆ ಇನ್ಸ್ಪೆಕ್ಟರ್. ಖಾಸಗಿ ಜೀಪ್ನಲ್ಲಿ ಬಂಡೀಪುರ ಅರಣ್ಯದಲ್ಲಿ ಫ್ಯಾಮಿಲಿ ಜೊತೆಗೆ ಇನ್ಸ್ಪೆಕ್ಟರ್ ಸಫಾರಿಯನ್ನ ಮಾಡಿದ್ದಾರೆ. ಗುಂಡ್ಲುಪೇಟೆ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ಜಯಕುಮಾರ್ ಸಫಾರಿಯನ್ನ ಮಾಡಿದ್ದಾರೆ. ಜೀಪ್ನಿಂದ ಕೆಳಗಿಳಿದು ಫೋಟೋಗೆ ಪೋಸ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ವಿಡಿಯೋಗಳನ್ನ ಮಾಡಿದ್ದಾರೆ. ಪೊಲೀಸ್ ಇನ್ಸ್ಪೆಕ್ಟರ್ ನಡೆಯ ಬಗ್ಗೆ ನೆಟ್ಟಿಗರು ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ಅಧಿಕಾರಿಗಳು ಸಫಾರಿಗೆ ಬಿಟ್ಟಿದ್ಯಾಕೆ? ಸಫಾರಿಗೆ ಓಕೆ ಆದ್ರೆ ಅಲ್ಲಿ ಅವರದ್ದೇ ಆದಂತಹ ಒಂದಷ್ಟು ನೀತಿ ನಿಯಮಗಳಿರುತ್ತೆ. ಅವರದ್ದೇ ವೆಹಿಕಲ್ ನಲ್ಲಿ ಕರ್ಕೊಂಡು ಹೋಗ್ತಾರೆ. ಆದ್ರೆ ಇಲ್ಲಿ ಖುದ್ದು ಅವರ ವೆಹಿಕಲ್ ಅಲ್ಲೇ ಬಂದಿರುವಂಥದ್ದು, ಅಂದ್ರೆ ಇನ್ಸ್ಪೆಕ್ಟರ್ ಅವರ ವೆಹಿಕಲ್ ಅಲ್ಲೇ ಬಂದಿರುವಂಥದ್ದು, ಖುದ್ದು ಅವರೇ ಇಲ್ಲಿ ಡ್ರೈವ್ ಮಾಡ್ತಿರೋದು. ಇದು ಹೇಗೆ ಸಾಧ್ಯ? ಇವರಿಗೆ ಹೇಗೆ ಅವಕಾಶ ಕೊಟ್ರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇದೀಗ ಸಾರ್ವಜನಿಕರು. ಕಾರಣ ಈಗಾಗಲೇ ಇತರರಿಗೆ ಒಂದು ರೂಲ್ಸು, ಇವರಿಗಾದ್ರೆ ಇನ್ನೊಂದು ರೂಲ್ಸಾ ಅನ್ನುವಂಥ ಪ್ರಶ್ನೆಯನ್ನ ಕೂಡ ಈಗ ಕೇಳ್ತಾ ಇದ್ದಾರೆ. ಬಂಡೀಪುರ ಅರಣ್ಯದಲ್ಲಿ, ನಿರ್ಬಂಧಿತ ಅರಣ್ಯದಲ್ಲಿ ತಮ್ಮ ಖಾಸಗಿ ವಾಹನದಲ್ಲಿ ತಾವೇ ಖುದ್ದು ಡ್ರೈವ್ ಮಾಡಿಕೊಂಡು ಇದೀಗ ಫ್ಯಾಮಿಲಿ ಜೊತೆಗೆ ಈಗ ಇನ್ಸ್ಪೆಕ್ಟರ್ ಬಂದಿರೋದು, ಅದನ್ನ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ, ಫೋಟೋಗೆ ಪೋಸ್ ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದೀಗ ಸಾಕಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಎದ್ದಿರುವಂಥದ್ದು. ಹೇಗೆ ಅವಕಾಶ ಮಾಡಿಕೊಟ್ರಿ ಹೀಗೆ ಅವರ ಖಾಸಗಿ ವಾಹನದಲ್ಲಿ ಬರೋದಕ್ಕೆ, ಖುದ್ದು ಅವರೇ ಆ ಒಂದು ನಿರ್ಬಂಧಿತ ಪ್ರದೇಶದಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗೋದಕ್ಕೆ ಹೇಗೆ ಅವಕಾಶ ಮಾಡಿಕೊಟ್ರಿ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎತ್ತಿದ್ದಾರೆ. ಸಾಮಾನ್ಯವಾಗಿ ನಾವು ಗಮನಿಸ್ತಾ ಇದ್ವಿ, ಈ ಒಂದು ಬಂಡೀಪುರ ಅರಣ್ಯ ಪ್ರದೇಶದಲ್ಲಿ ಸಫಾರಿ ಮಾಡೋದಕ್ಕೇನೆ ಒಂದು ರೀತಿಯಂತಹ ಈಗಾಗಲೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಆ ಸಫಾರಿ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಈಗ ತಾವು ಯಾರು ಕೂಡ ತಾವೇ ಹೋದರೆ ಅಲ್ಲಿ ಎಲ್ಲಿ ಕೇಂದ್ರಗಳಿದೆಯೋ ಅಲ್ಲಿಗೆ ಹೋಗಿ ವೆಹಿಕಲ್ಗಳನ್ನು ಬಿಟ್ಟು ಆ ನಂತರ ಅವರು ಕಳಿಸುವಂತಹ ವೆಹಿಕಲಲ್ಲಿ ಜೀಪ್ ಆಗಿರ್ಬೋದು ಅಥವಾ ವ್ಯಾನ್ ಆಗಿರ್ಬೋದು ಅದರಲ್ಲೇ ಹೋಗಿ ಸಫಾರಿ ಮಾಡ್ಕೊಂಡು ಬರಬೇಕು. ತಾವಾಗಿ ಖಾಸಗಿ ವಾಹನದಲ್ಲಿ ಹೋಗುವ ಹಾಗಿಲ್ಲ. ಯಾಕೆಂದರೆ ಅಲ್ಲಿನ ಸಿಬ್ಬಂದಿಗಳು ಮಾತ್ರ ಹೋಗಬೇಕು, ಅವರೇ ಅಲ್ಲಿ ವಾಹನಗಳನ್ನು ಡ್ರೈವ್ ಮಾಡಬೇಕು ಅನ್ನುವಂಥದ್ದು. ಆದರೆ ಇಲ್ಲಿ ಇನ್ಸ್ಪೆಕ್ಟರ್ಗೆ ಈ ರೀತಿಯ ಅವಕಾಶವನ್ನು ಅಲ್ಲಿನ ಸಿಬ್ಬಂದಿಗಳು ಮಾಡಿಕೊಟ್ಟಿದ್ದಾರೆ. ಹೇಗೆ ಮಾಡಿಕೊಟ್ರಿ ಅನ್ನುವಂತಹ ಪ್ರಶ್ನೆಯನ್ನ ಈಗ ನೆಟ್ಟಿಗರು ಕೇಳ್ತಿದ್ದಾರೆ. ರೋಡಲ್ಲೇ ಬೆಂಕಿ ಸೃಷ್ಟಿಸಿ ರೀಲ್ಸ್ ಮಾಡಿದ ಪ್ರಕರಣದಲ್ಲಿ ರೀಲ್ಸ್ ವಿಡಿಯೋ ಕುರಿತು ನಟ ರಜತ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಒಂದು ರೀಲ್ಸ್ ಮಾಡಿದ್ರ ಹಿಂದೆ ಯಾರಿಗೂ ನೋವು ಕೊಡುವ ಉದ್ದೇಶ ಇರಲಿಲ್ಲ, ನಾನು ಇದರಿಂದಾಗಿ ಯಾರಿಗಾದ್ರೂ ನೋವು ಮಾಡಬೇಕು ಅಂತ ಹೇಳಿ ಇರಲಿಲ್ಲ ಅಂತ ಹೇಳಿ ರಜತ್ ಪ್ರತಿಕ್ರಿಯೆ ಕೊಟ್ಟಿದ್ದು. ಮೀಡಿಯಾದವರು ಕಾಲ್ ಮಾಡಿದಾಗಲೇ ನನಗೆ ಗೊತ್ತಾಗಿರೋದು ಈ ರೀತಿಯಾಗಿ ವೈರಲ್ ಆಗಿದೆ ಈ ವಿಡಿಯೋ ಅಂತ ಹೇಳಿ. ಇದೊಂದು ಪ್ರಮೋಷನ್ ವಿಡಿಯೋ ಅಷ್ಟೇ, ಅಲ್ಲಿ ಏನು ಹೇಳಿಕೊಟ್ರು ನಾನು ಅದನ್ನು ರೀಲ್ಸಲ್ಲಿ ಆಕ್ಟ್ ಮಾಡಿದ್ದೇನಷ್ಟೇ ಅಂತ ರಜತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನ ಇಲ್ಲದಂತಹ ಸಂದರ್ಭದಲ್ಲಿ ಸ್ಥಳೀಯರ ಅನುಮತಿಯನ್ನ ಪಡೆದುಕೊಂಡೇ ನಾವು ಈ ವಿಡಿಯೋವನ್ನ ಮಾಡಿದ್ದೀವಿ ಅಂತ ರಜತ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸೊ ಇದು ಯಾವುದೇ ಕಾರಣಕ್ಕೂ ಯಾರಿಗೂ ಒಂದು ಹರ್ಟ್ ಮಾಡೋದಾಗ್ಲಿ, ಇಲ್ಲ ಬೇರೆಯವ್ರಿಗೆ ತೊಂದರೆ ಕೊಡೋದಾಗ್ಲಿ, ಇಲ್ಲ ಬೇರೆಯವ್ರಿಗೆ ಹಾನಿ ಮಾಡುವಂಥ ಒಂದು ವಿಡಿಯೋ ಅಲ್ಲ. ಇಟ್ ವಾಸ್ ಜಸ್ಟ್ ಅ ಪ್ರಮೋಷನಲ್ ವಿಡಿಯೋ. ಆಮೇಲೆ ಮೀ ಬೀಯಿಂಗ್ ಅನ್ ಆರ್ಟಿಸ್ಟ್ ಯಾವ ಥರ ಮಾಡಬೇಕಾಗಿತ್ತು ಅಂತ ಹೇಳ್ಕೊಟ್ರು ಆ ಥರ ಮಾಡಿದ್ದೀನಿ ಹೊರತು ಬೇರೆಯವ್ರಿಗೆ ಹರ್ಟ್ ಮಾಡಬೇಕು ಅನ್ನೋದು ಯಾವ ಇಂಟೆನ್ಷನ್ಸು ಇಲ್ಲ. ಆಮೇಲೆ ಈ ಥರ ಒಂದು ಪ್ರಮೋಷನಲ್ ವಿಡಿಯೋ ಹಾಕಬಾರ್ದು ಅನ್ನೋದು ನನಗೆ ಗೊತ್ತಿಲ್ಲ. ಆಮೇಲೆ ಹಾಕಿರೋದು ನನಗೆ ಗೊತ್ತಿಲ್ಲ. ಗೊತ್ತಾಗಿದ ತಕ್ಷಣ ನಮ್ಮ ಟೀಮ್ ಹತ್ರ ಮಾತಾಡಿ ಆ ವಿಡಿಯೋನ ಡಿಲೀಟ್ ಮಾಡಿಸಿದ್ದೀನಿ. ಆಮೇಲೆ ಅಲ್ಲಿ ತುಂಬ ಸೇಫ್ಟಿ ನೋಡಿಕೊಂಡು ಮಾಡಿರುವಂಥ ಒಂದು ಜಾಗ, ಅದು ಒಂದು ಕಾರ್ನರ್ ರೋಡಲ್ಲಿ ಮಾಡಿರುವಂಥ ಒಂದು ವಿಡಿಯೋ. ಆಮೇಲೆ ಆ ಊರು ಅಧ್ಯಕ್ಷರ ಹತ್ರನೂ ಮಾತಾಡಿ, ಸರ್ ಈ ಥರ ಒಂದು ಜಾಗದಲ್ಲಿ ಮಾಡ್ತಾ ಇದ್ದೀವಿ, ಇಸ್ ಇಟ್ ಸೇಫ್ ಅಂತ ಕೇಳಿಕೊಂಡು ಪ್ರತಿಯೊಂದು ಸೇಫ್ಟಿ ನೋಡ್ಕೊಂಡು ಮಾಡಿರುವಂಥ ಒಂದು ವಿಡಿಯೋ. ಯಾರಿಗೂ ಹಾನಿ ಮಾಡಿಲ್ಲ, ಆಗೂ ಇಲ್ಲ ಅಲ್ಲಿ. ಸೊ ಆ ಥರ ಒಂದು ಪ್ರಮೋಷನಲ್ ವಿಡಿಯೋ ಮಾಡಬಾರ್ದಾಗಿತ್ತು. ಇದು ನಮ್ಗೆ ಬೇರೆ ಇಂಟೆನ್ಷನ್ ಯಾವುದೂ ಇಲ್ಲ.